ಇವತ್ತು ನಾವು ಮೇಕೆದಾಟು ಇಶ್ಯೂ ಬಗ್ಗೆ ಮಾತಾಡೋಣ. ಏರ್ ಸ್ಟೇಟ್ ಹತ್ರ ಒಂದು ವ್ಯಾಲಿಡ್ ರೀಸನ್ ಇದೆ. 100 ವರ್ಷ ಮುಂಚೆ ಡಿಸೈನ್ ಮಾಡಿದ ಒಂದು ವಾಟರ್ ಶೇರಿಂಗ್ ಸಿಸ್ಟಮ್ ಅಲ್ಲಿ ಈ ಏರ್ ಸ್ಟೇಟ್ ಸಿಗಾಕೊಂಡ್ಬಿಟ್ಟಿದೆ. ಸೊ ಕರ್ನಾಟಕ ಗವರ್ಮೆಂಟ್ ಬಂದು ಮೇಕೆದಾಟು ರಿಸರ್ವೈರ್ ಒಂದು ಬಿಲ್ಡ್ ಮಾಡಬೇಕು ಅನ್ಕೊಂತಿದ್ದಾರೆ. ಅದಕ್ಕೆ 9000 crores ಬಂದು ಅಲೋಕೇಟ್ ಮಾಡಿದ್ದಾರೆ ಆ ಪ್ರಾಜೆಕ್ಟ್ ಗೆ. ಇದು ಯಾಕಂದ್ರೆ ಬೆಂಗಳೂರಲ್ಲಿ ಡ್ರಿಂಕಿಂಗ್ ವಾಟರ್ ಲೆವೆಲ್ ಬಂದು ಕಮ್ಮಿ ಆಗ್ತಾ ಇದೆ, ಕುಡಿಯೋ ನೀರು ಲೆವೆಲ್ ಬಂದು ಕಮ್ಮಿ ಆಗ್ತಿದೆ. ಅದನ್ನ ಇಂಪ್ರೂವ್ ಮಾಡಕ್ಕೆ ಈ ಪ್ರಾಜೆಕ್ಟ್. ಇದನ್ನ ತಮಿಳುನಾಡು ಯಾಕೆ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡ್ತಾ ಇದ್ದಾರೆ ಅಂದ್ರೆ, ಕಾವೇರಿ ಅಗ್ರಿಮೆಂಟ್ ಪ್ರಕಾರ ಅಪ್ ಸ್ಟ್ರೀಮ್ ಇಂದ ಡೌನ್ ಸ್ಟ್ರೀಮ್ ಬರೋ ನೀರು ಅಂದ್ರೆ ಕಾವೇರಿ ಬಂದು ಕರ್ನಾಟಕ ಸ್ಟಾರ್ಟ್ ಆಗಿ ತಮಿಳುನಾಡಿಗೆ ಬರ್ತಿದೆ. ಸೊ ಕರ್ನಾಟಕ ಅವ್ರು ಏನ್ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅನ್ಕೊಂಡ್ರೆ ತಮಿಳುನಾಡು ಕನ್ಸೆಂಟ್ ಇಲ್ದಿರ ಆ ಕನ್ಸ್ಟ್ರಕ್ಷನ್ ಮಾಡಕ್ಕಾಗಲ್ಲ. ಅದನ್ನ ಇಟ್ಕೊಂಡು ಇವರು ಅಪೋಸ್ ಮಾಡ್ತಾ ಇದ್ದಾರೆ. ಸೊ ಆ ಕನ್ಸ್ಟ್ರಕ್ಷನ್ ಇಂದ ತಮಿಳುನಾಡು ಡೆಲ್ಟಾ ರೀಜನ್ ಅಲ್ಲಿ ಇರೋ ಫಾರ್ಮರ್ಸ್ ಬಂದು ಅಫೆಕ್ಟ್ ಆಗ್ತಾರೆ ಅನ್ಬಿಟ್ಟು ತಮಿಳುನಾಡು ಗವರ್ಮೆಂಟ್ ಅದನ್ನ ಅಪೋಸ್ ಮಾಡ್ತಾ ಇದ್ದಾರೆ. ಈ ಬೆಂಗಳೂರಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ವಾಟರ್ ಡಿಮಾಂಡ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಸೊ ಇದೇ ಟೈಮ್ ಅಲ್ಲಿ ತಮಿಳುನಾಡು ಕಾವೇರಿ ಡೆಲ್ಟಾ ರೀಜನ್ ಅಲ್ಲಿ ಸುಮಾರು ಲಕ್ಷ ಜನ ಇದ್ದಾರೆ. ಅವ್ರು ಬಂದು ತಮಿಳುನಾಡು ಅಗ್ರಿಕಲ್ಚರ್ ಗೆ ಡೈರೆಕ್ಟ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಸೊ ಕರ್ನಾಟಕ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಅವ್ರು ಬಿಡ್ಬೇಕಾದ್ರೆ ನೀರು ನಾವು ಯಾವಾಗೂ ಬಿಡ್ತಾನೆ ಇರ್ತೀವಿ, ಆದ್ರೆ ಮಳೆ ಬಿದ್ದು ಎಕ್ಸೆಸ್ ಆಗಿರೋ ನೀರು ಬಂದು ನಾವು ರಿಸರ್ವೈರ್ ಅಲ್ಲಿ ಸ್ಟೋರ್ ಮಾಡ್ಕೊಂತೀವಿ. ತಮಿಳುನಾಡು ಅವರು ಇವಾಗ ಭಯ ಬೀಳ್ತಿದ್ದಾರೆ. ಯಾಕಂದ್ರೆ ಅಪ್ ಸ್ಟ್ರೀಮ್ ಅಲ್ಲಿ ನಾವು ನೀರ್ನ ಕಂಟ್ರೋಲ್ ಮಾಡ್ತಾ ಇರ್ತೀವಿ. ಇವಾಗ ಕರ್ನಾಟಕ ಕಂಟ್ರೋಲ್ ಇರುತ್ತೆ, ಇವಾಗ ಡ್ಯಾಮ್ ಅಟ್ರಾಕ್ಟ್ ಮಾಡಿದ್ರೆ ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೊ ತಮಿಳುನಾಡು ಅವರಿಗೆ ಅದೇ ಭಯ. ಇವಾಗ ಕಂಟ್ರೋಲ್ ಅವ್ರ ಕೈಯಲ್ಲಿ ಹೋದ್ರೆ ಬೇಸಿಗೆಗಾಲದಲ್ಲಿ ನಮಗೆ ನೀರು ಬಿಡ್ದಿತ್ತು, ನಮ್ಮ ಡೆಲ್ಟಾ ರೀಜನ್ ಅಲ್ಲಿ ಇರೋ ಫಾರ್ಮರ್ಸ್ ಎಲ್ಲರೂ ಅಫೆಕ್ಟ್ ಆಗ್ತಾರೆ. ಸೊ ಇಲ್ಲಿ ಡ್ಯಾಮ್ ಕಟ್ಟೋದು ಬಂದು ಒಂದು ಸಮಸ್ಯೆ ಅಲ್ಲ ತಮಿಳುನಾಡಿಗೆ, ಇದು ನಂಬಿಕೆನೇ ಒಂದು ಸಮಸ್ಯೆ. ಸೊ ಸುಪ್ರೀಂ ಕೋರ್ಟ್ ಬಂದು ಈ ಪ್ರಾಜೆಕ್ಟ್ ನ ಇನ್ನೂ ಅಪ್ರೂವ್ ಮಾಡಿಲ್ಲ. ಅದೇ ಟೈಮಲ್ಲಿ ತಮಿಳುನಾಡು ಮಾಡಿ ಚಾಲೆಂಜ್ ಬಂದು ಇನ್ನೂ ಪ್ರೀ ಮೆಚ್ಯೂರ್ ಅಂತ ಹೇಳ್ಬಿಟ್ಟು ಅದನ್ನು ಡಿಸ್ಮಿಸ್ ಮಾಡ್ಬಿಟ್ರು. ಯಾಕಂದ್ರೆ ಟೆಕ್ನಿಕಲ್ ಬಾಡೀಸ್ ಇನ್ನೂ ಅದನ್ನ ಎಕ್ಸಾಮಿನ್ ಮಾಡ್ತಾ ಇದ್ದಾರೆ ಅಂತ. ಸೊ ಇವಾಗ ಗವರ್ಮೆಂಟ್ ಕೂಡ ಸೊಲ್ಯೂಷನ್ ಹೆಂಗಿರ್ಬೇಕಂದ್ರೆ, ಈ ಕಡೆ ಬೆಂಗಳೂರಲ್ಲಿ ನೀರು ತೊಂದರೆ ಇರಬಾರ್ದು, ಅದೇ ಟೈಮಲ್ಲಿ ತಮಿಳುನಾಡು ಇರೋ ಫಾರ್ಮರ್ಸ್ ಕೂಡ ಅಫೆಕ್ಟ್ ಆಗಬಾರ್ದು. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯೋಚನೆ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ.